ಆಟೋ ಗ್ಯಾಸ್ಗಾಗಿ ಆಟೋ ಚಾಲಕರು ಗಂಟೆಗಟ್ಟಲೆ ಕ್ಯೂ ನಿಂತಿದ್ದಾರೆ. ಇವತ್ತು ಕೂಡ ಆಟೋ ಚಾಲಕರ ಸಮಸ್ಯೆ ಮತ್ತೆ ಮುಂದುವರೆದಿದೆ. ಸದ್ಯಕ್ಕೆ ನೀವು ನೋಡ್ತಿರುವಂತಹ ಈ ದೃಶ್ಯ ಏನಿದೆ, ಇದು ಕಂಠೀರವ ಸ್ಟುಡಿಯೋ ಪಕ್ಕದಲ್ಲಿರುವಂತಹ ಖಾಸಗಿ ಬಂಕ್ನ ಮುಂಭಾಗದ ದೃಶ್ಯ. ಇಲ್ಲಿ ಸರಿಸುಮಾರು ರಸ್ತೆಯ ಎರಡೂ ಭಾಗದಲ್ಲೂ ಕೂಡ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ನಿನ್ನೆ ಸಂಜೆ 4 ಗಂಟೆಯಿಂದಲೂ ಕೂಡ ಇಲ್ಲಿ ಆಟೋ ಚಾಲಕರು ಕ್ಯೂ ನಿಂತಿರುವಂಥದ್ದು. ಸರಿಸುಮಾರು 2 ಕಿಲೋಮೀಟರ್ ತನಕ ರಸ್ತೆ ಎರಡು ಬದಿಯಲ್ಲಿ ಸರಿಸುಮಾರು 2 ಕಿಲೋಮೀಟರ್ ತನಕ ಕ್ಯೂ ಇದೆ. ಯಾಕಂದರೆ ನಿನ್ನೆ ಸಂಜೆಯಿಂದ ಈ ಒಂದು ಖಾಸಗಿ ಬಂಕ್ನಲ್ಲಿ ಖಾಸಗಿ ಬಂಕ್ ಗ್ಯಾಸ್ ಬಂದಿತ್ತು. ಈ ಹಿನ್ನೆಲೆ ಆಟೋ ಚಾಲಕರು ಮುಗಿಬಿದ್ದಿದ್ರು. ನಗರದ ವಿವಿಧ ಭಾಗದಲ್ಲಿ ಇದೀಗ ನೋ ಸ್ಟಾಕ್ ಬೋರ್ಡ್ ಅಂತ ಬಂಕ್ಗಳ ಮುಂದೆ ಅಳವಡಿಕೆ ಮಾಡಲಾಗಿದೆ. ಇದರಿಂದ ಗ್ಯಾಸ್ ಸಿಗದೆ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಎಲ್ಲಿ ಗ್ಯಾಸ್ ಸಿಗುತ್ತೋ ಅನ್ನೋ ಮಾಹಿತಿ ಸಿಗ್ತಿದೆಯೋ ಅಲ್ಲಿಗೆ ಅವರು ದಾಪುಗಾಲ ನೀಡ್ತಾ ಇದ್ದಾರೆ. ಇವತ್ತು ಇದೇ ರೀತಿಯ ಚಿತ್ರಣ ಸದ್ಯಕ್ಕೆ ಇದು ಕಂಠೀರವ ಸ್ಟುಡಿಯೋ ಪಕ್ಕದಲ್ಲಿರುವಂತಹ ಖಾಸಗಿ ಬಂಕ್ನ ಮುಂಭಾಗದಲ್ಲಿ ಕಂಡು ಬರ್ತಾ ಇರುವಂಥದ್ದು. ಈಗಾಗಲೇ ಕೊತ್ನೂರು ಆಗಿರ್ಬೋದು, ಹೆಣ್ಣೂರು ಆಗಿರ್ಬೋದು, ಶೇಷಾದ್ರಿಪುರ, ಮಲ್ಲೇಶ್ವರಂ, ರಾಜಾಜಿನಗರ ಸೇರಿದಂತೆ ನಗರದ ವಿವಿಧ ಭಾಗಗಳಲ್ಲಿ ಬಂಕ್ಗಳಲ್ಲಿ ಈಗಾಗಲೇ ನೋ ಸ್ಟಾಕ್ ಬೋರ್ಡ್ ಅನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಕೆಲವು ಬಂಕ್ಗಳು ಮಾತ್ರ ಓಪನ್ ಇರುವುದರಿಂದ ಎಲ್ಲೆಲ್ಲಿ ಗ್ಯಾಸ್ ಸಿಗುತ್ತೋ ಅನ್ನೋ ಮಾಹಿತಿ ಸಿಗ್ತಿದೆಯೋ ಅಲ್ಲಿಗೆ ಇದೀಗ ಆಟೋ ಚಾಲಕರು ಮುಗಿಬೀಳ್ತಾ ಇದ್ದಾರೆ. ನಿನ್ನೆ ಸಂಜೆ 4 ಗಂಟೆಯಿಂದಲೂ ಕೂಡ ಇಲ್ಲಿ ಆಟೋ ಚಾಲಕರು ಕ್ಯೂ ನಿಂತಿರುವಂಥದ್ದು. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.